ಇನ್ನು ಅಭಿಮಾನಿಗಳ ಕನಸು ಈಡೇರಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡಬೇಕೆಂಬ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಗೌರವ ನೀಡುವುದಕ್ಕೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಕನ್ನಡದ ಕೋಟಿಗೊಬ್ಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಕಲ್ಲಾದರೂ ನೀರಾದರೂ ಮಣ್ಣಾದರೂ ಕರುನಾಡಿನಲ್ಲೇ ಇರ್ತೀನಿ ಅಂತ ಹಾಡಿದ ಸಿಂಹಾದ್ರಿಯ ಸಿಂಹನಿಗೆ ಕೊನೆಗೂ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ. ದಿವಂಗತ ವಿಷ್ಣುವರ್ಧನ್ ಅವರಿಗೆ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಘೋಷಿಸಿದೆ. ಕೊನೆಗೂ ಈಡೇರಿತು ಕೋಟ್ಯಾಂತರ ವಿಷ್ಣು ಅಭಿಮಾನಿಗಳ ಆಸೆ. ಮರಣೋತ್ತರವಾಗಿ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಗೌರವ. ನೆನೆಯ ಸಂಪುಟ ಸಭೆಯಲ್ಲಿ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಗೌರವ ಘೋಷಿಸಲಾಗಿದೆ. ಇತ್ತೀಚೆಗಷ್ಟೇ ಹಿರಿಯ ನಟಿಯರಾದ ಮಾಳವಿಕಾ, ಜಯಮಾಲಾ, ಶ್ರುತಿ ಸಿಎಂ ಡಿಸಿಎಂ ರನ್ನ ಭೇಟಿ ಮಾಡಿ ಕರ್ನಾಟಕ ರತ್ನ ನೀಡುವಂತೆ ಒತ್ತಾಯಿಸಿದ್ರು. ಭಾರತಿ ವಿಷ್ಣುವರ್ಧನ್, ಅನಿರುದ್ಧ್ ಕೂಡ ಸಿಎಂ ರನ್ನ ಭೇಟಿಯಾಗಿದ್ರು. ಈ ಬೆನ್ನಲ್ಲೇ ಮರಣೋತ್ತರ ಕರ್ನಾಟಕ ರತ್ನ ಘೋಷಣೆ ಮಾಡಲಾಗಿದೆ. ಮುಂದಿನ ವಾರ ಅಂದ್ರೆ ಸೆಪ್ಟೆಂಬರ್ 18ರಂದು ವಿಷ್ಣು ಹುಟ್ಟುಹಬ್ಬವಿದ್ದು, ಇದೇ ಹೊತ್ತಲ್ಲೇ ಕರ್ನಾಟಕ ರತ್ನ ಗೌರವ ನೀಡಿರೋದು ಅಭಿಮಾನಿಗಳಿಗೆ ಡಬಲ್ ಖುಷಿ ನೀಡಿದೆ. ಬೆಂಗಳೂರಿನ ಜಯನಗರದಲ್ಲಿರೋ ಮನೆ ಮುಂದೆ ಫ್ಯಾನ್ಸ್ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ವಿಷ್ಣು ಅಳಿಯ ಅನಿರುದ್ಧ್ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ರು. ಈ ಘಳಿಗೆಯನ್ನ ಮಾತುಗಳಲ್ಲಿ ಪದಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ. ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಟಿ ಬಿ ಸರೋಜಾದೇವಿಗೂ ಕರ್ನಾಟಕ ರತ್ನ ಘೋಷಣೆ. ಇತ್ತೀಚೆಗೆ ನಿಧನರಾದ ನಟಿ ಬಿ ಸರೋಜಾದೇವಿಯವರಿಗೂ ಮರಣೋತ್ತರ ಕರ್ನಾಟಕ ರತ್ನ ಘೋಷಿಸಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಕಲಾವಿದೆಗೆ ಕರ್ನಾಟಕ ರತ್ನ ನೀಡುತ್ತಿರೋದಕ್ಕೆ ಸರ್ಕಾರಕ್ಕೆ ನಟಿ ತಾರಾ ಅಭಿನಂದನೆ ಹೇಳಿದ್ದಾರೆ. ಮೊದಲ ಕಲಾವಿದೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರೋದು ಸರ್ಕಾರಕ್ಕೆ, ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇನ್ನು ವಿಷ್ಣುವರ್ಧನ್ ಮತ್ತು ಸರೋಜಾದೇವಿಗೆ ಕರ್ನಾಟಕ ರತ್ನ ನೀಡಿರೋದಕ್ಕೆ ರಮೇಶ್ ಅರವಿಂದ್ ಕೂಡ ಸಂತೋಷ ವ್ಯಕ್ತಪಡಿಸಿದ್ರು. ಕನ್ನಡಿಗರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವರಿಗೆ ಕರ್ನಾಟಕ ರತ್ನವನ್ನ ಘೋಷಿಸಿದೆ. ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅದೇ ಸಮಯದಲ್ಲಿ ಸರೋಜಾದೇವಿ ಅವರಿಗೂ ಈ ಅವಾರ್ಡ್ ಸಿಕ್ಕಿರೋದು ಬಹಳ ಹೆಮ್ಮೆಯ ವಿಷಯ. ಆ ಟೈಮಲ್ಲಿ ಕಂಟಿನ್ಯೂಸ್ಲಿ 30, 40, 50 ವರ್ಷ ಸೂಪರ್ ಸ್ಟಾರ್ ಆಗಿದ್ದವರೊಬ್ಬರೇ ಸರೋಜಾದೇವಿ ಅವರು. ಹಾಗಾಗಿ ಅವ್ರಿಗೂ ಈ ಗೌರವ ಸಿಕ್ಕಿರೋದು ಬಹಳ ಖುಷಿ ಪಟ್ಟಿದೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಎಲ್ಲಿ ಯಾವಾಗ ಪ್ರದಾನ ಮಾಡಬೇಕು ಅಂತ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ಧರಿಸಲಿದೆ. ಶೀಘ್ರದಲ್ಲೇ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯೋ ಸಾಧ್ಯತೆ ಇದೆ. ಪ್ರಸನ್ನ, TV9 ಬೆಂಗಳೂರು.